HD ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗಿ ಸಚಿವರಾಗಿರೋದು ಕಾಂಗ್ರೆಸ್ ಅಧಿಕಾರದಲ್ಲಿರೋ ನಮ್ಮ ರಾಜ್ಯಕ್ಕೆ ವರನ ಶಾಪನ. ರಾಜಕಾರಣ ಮಾಡೋರು, ವಿರೋಧ ಪಕ್ಷದವರು ಅಥವಾ ಕೆಲವು ಮಾಧ್ಯಮಗಳಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥದ್ದು ಅದೆಲ್ಲ ಏನೋ ಮಾಡಬಹುದು. ಸರ್ಕಾರದಲ್ಲಿ ಫಂಡ್ ಪ್ರಾಬ್ಲಮ್ ಏನಾದರೂ ಇದೆಯಾ ಸರ್? ಸರ್ಕಾರದ ಅನುದಾನವನ್ನು ಉಪಯೋಗಿಸಿದ್ರೆ ಮನೆ ಸಿಗಲ್ಲ. 2,000 ರೂಪಾಯಿ ತಗೊಳ್ಳದಿರೋ ಮನೆ ಸಿಗಲ್ಲ. ಓವರ್ ಆಲ್ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ. ಈಗ ಮಾದಾಯಿಗೆ 5,000 ಕೋಟಿ ಕೊಡ್ತೀನಿ ಅಂತ ಕೊಡಲಿಲ್ಲ, ಬೆಂಗಳೂರು ಡೆವಲಪ್ಮೆಂಟ್ಗೆ 5,000 ಕೋಟಿ ಕೊಡ್ತೀನಿ ಅಂತ ಕೊಡಲಿಲ್ಲ, ಬಜೆಟ್ ಘೋಷಣೆ ಮತ್ತು ಆರ್ಥಿಕವಾಗಿ ನಮ್ಮ ಫೈನಾನ್ಷಿಯಲ್ ಅಲೋಕೇಶನ್ ವೇರಿಯೇಷನ್ ಆಗಿ 5,000 ಕೋಟಿ ಕೊಡ್ತೀನಿ ಅಂತ ಕೊಡಲಿಲ್ಲ. ಸೊ ಇದು ಹಂಗಾರೆ ಈಗ 15,000 ಕೋಟಿ ಕೊಡಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಏನು ಸರ್? ಆದರೆ ಈ ಫರ್ಟಿಲೈಸರ್ಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಯಾವಾಗಲೂ. ಅದು ಯಾವ ಕಾರಣ? ರೇಟ್ ಫಿಕ್ಸ್ ಮಾಡೋರು ಕೇಂದ್ರದರೆ, ಪ್ರೊಡಕ್ಷನ್ ಮಾಡೋದಕ್ಕೆ ಲೈಸೆನ್ಸ್ ಕೊಡೋರು ಅವರೇನೆ. 1 ಲಕ್ಷದಿಂದ 2 ಲಕ್ಷ ಕೋಟಿ ಸೊ ಬರ್ಡನ್ ಹೊಸ ಸರ್ಕಾರಕ್ಕೆ ಆಯ್ತು. ನಿಜಕ್ಕೂ ಗ್ಯಾರಂಟಿ ಯೋಜನೆಗಳಿಂದ ಖಜಾನೆ ಹೊಡೆತ ಬಿದ್ದಿಲ್ವಾ ಸರ್? 1 ರೂಪಾಯಿ ಕೊಡಲಿಲ್ಲ. ದೊಡ್ಡ ಅಪರಾಧ. ಈ ಕ್ರೈಮ್ ಅಂತೀವಲ್ಲ, ದೊಡ್ಡ ಕ್ರೈಮೇ ಅದು. ಆರ್ಥಿಕವಾಗಿ ಕೆಲವು ನಮ್ಗೆ ವ್ಯತ್ಯಾಸ ಆದಾಗ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕೇಂದ್ರದಲ್ಲೇ ಹೋಗಿ ಪ್ರತಿಭಟನೆ ಮಾಡಿದಾಗ ಸೆಷನ್ಗಳಲ್ಲಿ ಅಪೋನೆಂಟ್ಸ್ ಕಾಯ್ತಿರ್ತಾರೆ ಯಾವಾಗಲೂ ಅಟ್ಯಾಕ್ ಮಾಡಕ್ಕೆ. ಯಾಕೋ ಈ ಸರಿ ನಾನು ನಿಮ್ಮ ಮೇಲೆ ಅಷ್ಟು ಅಟ್ಯಾಕ್ ಮಾಡೋದನ್ನ ನೋಡ್ಲೇ ಇಲ್ಲ. ಅವ್ರಿಗೇನು ಸಿಗ್ತಾ ಇಲ್ಲ ಲೋಪದೋಷಗಳ ಮೇಲೆ ಹುಡುಕಕ್ಕೆ. ನಾನು ಬಂದ ಪುಟ್ಟ ಓದ ಪುಟ್ಟ ಅಂತ ಮಂತ್ರಿ ಆಗೋದು, MLA ಆಗೋದು, ಯಾರು ಬರಲಿ ಆಗಲಿ ಆಗ್ತಾ ಇರ್ತದೆ, ಕಾಲ ತಿರುಗ್ತಾ ಇರ್ತದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.